ಮಧುಗಿರಿ ತಾಲೂಕಿನಾದ್ಯಂತ ಶನಿವಾರ ರಾತ್ರಿ ಆರ್ಭಟಿಸಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ವ್ಯಾಪಕ ನಷ್ಟ ಸಂಭವಿಸಿದೆ. ಕೊಡಿಗೇನಹಳ್ಳಿ ಹೋಬಳಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಬಿರುಗಾಳಿಯ ರೌದ್ರಾವತಾರಕ್ಕೆ ವಿದ್ಯುತ್ ಕಂಬಗಳು, ಅಡಿಕೆ ಮತ್ತು ತೆಂಗಿನ ಮರಗಳು ನೆಲಸಮಗೊಂಡಿದ್ದು, ಸಾರ್ವಜನಿಕ ಆಸ್ತಿಪಾಸ್ತಿ ಹಾಗೂ ಬೆಳೆಗಳಿಗೆ ಭಾರೀ ಹಾನಿಯುಂಟಾಗಿದೆ. ಕಡಗತೂರು ಗ್ರಾಮದ ಸರ್ವೆ ನಂಬರ್ 53ರ ನಿವಾಸಿ ಚೌಡರೆಡ್ಡಿ ಎಂಬುವವರಿಗೆ ಸೇರಿದ ರೇಷ್ಮೆ ಶೆಡ್ ಸಂಪೂರ್ಣ ಧ್ವಂಸಗೊಂಡಿದೆ. ಗಾಳಿಯ ರಭಸಕ್ಕೆ ಶೆಡ್ನ ಕಬ್ಬಿಣದ ರಾಡುಗಳು ಹಾಗೂ ಶೀಟುಗಳು ಹಾರಿಹೋಗಿ ನೆಲಸಮಗೊಂಡಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಬಿರುಗಾಳಿ ಮಳೆಯಿಂದಾಗಿ ರೈತರು ಮತ್ತು ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಂಬಂಧಪಟ್ಟ ಕಂದಾಯ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಜಂಟಿ ಸಮೀಕ್ಷೆ ನಡೆಸಬೇಕು. ನಷ್ಟ ಅನುಭವಿಸಿದ ಸಂತ್ರಸ್ತ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಶೀಘ್ರವಾಗಿ ವಿತರಿಸಬೇಕು ಎಂದು ಸ್ಥಳೀಯರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ನಮ್ದು ಕಡಗತ್ತೂರು, ಸರ್ವೆ ನಂಬರ್ 53/3. ನಾವು ಮೊದಲಿಂದ ವ್ಯವಸಾಯದಲ್ಲೇ ಮಾಡ್ಕೊಂಡು ಬಂದಿರೋದಲ್ಲ ಸರ್. ಈ ಥರ ಗೋಡೆ ವಿಪರೀತ ಗಾಳಿ ಮಳೆ ಆದ್ದರಿಂದ ಈ ಥರ ನಷ್ಟ ಆಗೋಗೈತೆ. ಶೆಡ್ಡು ಗೋಡೆಗಳೆಲ್ಲ ಮುರಿದೋಗವೆ, ಶೀಟೆಲ್ಲ ಎತ್ತಾಕೈತೆ, ಡ್ರಮ್ಮು ಎಲ್ಲ ಮೇವು ಎಲ್ಲ ಈ ಥರ ಆಗೈತೆ ಸರ್. ನಮಗೆ ಶೆಡ್ ಗೋಡೆಗಳು ಶೀಟ್ಗಳೆಲ್ಲ ಮುರಿದು ಬಿದ್ದೋಗಿಬಿಟ್ಟಾಗ ಏನು ಗೌರ್ಮೆಂಟಿಂದ ನಮ್ಗೆ ಅನುದಾನ ಸಹಾಯಧನ ಆದರೆ ಮೇಲೆ ಸರ್. ನಮ್ಮ ಜೀವನಕ್ಕೆ ಇದೇ ಎಲ್ಲ ಇರೋ ಬಂಡವಾಳ ಎಲ್ಲ ಇದಕ್ಕಾಗ್ಬಿಟ್ಟು ಇದು ಮಾಡಿದ್ವಿ ಸರ್. ಚೌಡರೆಡ್ಡಿ ಸರ್, ಕಡಗತ್ತೂರಣ. ನಿನ್ನೆ 6:15 ಹಂಗೆ ಸಿಕ್ಕಾಪಟ್ಟೆ ಗಾಳಿ ಮಳೆ. ಆ ಮಳೆಗೆ ಎತ್ಬಿಟ್ಟು ಎಲ್ಲ ಬಿದ್ದೋಗೈತೆ. ಅದಕ್ಕೋಸ್ಕರ ನಾವು ಕಟ್ತಾ ಇರೋದಣ್ಣ. ಕಟ್ಟಿದ್ವಿ, ಎಲ್ಲ ಹೊರ ಎಲ್ಲ ಮಾಡಿದ್ವಿ, ಪ್ಲಾಸ್ಟಿಂಗ್ ಮಾಡಿಲ್ಲ ಇನ್ನೂ. ಏನಂದರೆ ದೇವ್ರು ದೊಡ್ಡವಣ್ಣ, ನಾವು ಇದ್ರೊಳಗೆ ಬಂದಿಲ್ಲ, ಅಲ್ಲಿ ಗುಡಿಸ್ಲ ಹತ್ರನೇ ಕುತ್ಕೊಂಡಿದ್ವಿ. ಇಲ್ಲಿ ಬಂದಿದ್ರೆ ನಮಗೆ ಏನೇನಾಗ್ತಾಯಿತ್ತು ಗೊತ್ತಿಲ್ಲ. ಒಂದು 8 ಲಕ್ಷ ಆಗಿರ್ತೀವಿ ಇವಾಗ ಇಷ್ಟಕ್ಕೆ. ಬೆಳೆಯೋಕ್ಕೋಸ್ಕರನೇ ಇದು ಕಟ್ತಾ ಇದ್ದಿದ್ದಣ್ಣ. ನಾವು ಊರಲ್ಲಿ ಬೇರೆಯವ್ರ ಶೆಡ್ಡಲ್ಲಿ ಮೇಯಿಸ್ತಾ ಇದ್ವಿ, ಅಲ್ಲಿ ಹೊಡಿಯೋಕ್ಕಾಗಲ್ಲ, ದೂರ ಯಾವಾಗೂ ಅಂತೇಳಿ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಣ್ಣ. ನನಗೆ 42 ವರ್ಷ. ನಾನು 10th ಕ್ಲಾಸ್ ಬಿಟ್ಟಾಗಿಂದ ವ್ಯವಸಾಯ ನಾನು ಬೇರೆ ಎತ್ತ ಹೋಗಿಲ್ಲ. ಜೀವನ ಅದ ನಮ್ಗೆ, ರೈತ ವ್ಯವಸಾಯನೇ ನಮ್ಗೆ ಆಧಾರ. ಇದು 53/3 ಅಣ್ಣ, ಕಡಗತ್ತೂರು ಸರ್ವೆ ನಂಬರು. ನಿಮ್ಮ ಹೆಸರು? ನಮ್ಮ ಹೆಸರು ಚೌಡರೆಡ್ಡಿ. ಹಂಗೆ ತೆಲುಗು ದಿಂಡಿಗೆ ಆಯ್ತಾನ ಮಾನವು ಹೋಗೈತೆ. ನಮ್ದೇ ನಾನು ಅಯ್ಯೋ ಯಾಚಾನ ನಾನು ನಮ್ದೇನು సమయాను వేసాది ఇంత అయిపోయిందన్న మా కథ. మేము ఉండేది పెట్టి షెడ్ కడుతున్నాయి, షెడ్ దీపని అయిపోయా.